ವಕ್ಫ್ ಭೂತದ ಬಿಸಿ ಉಪಸಮರಕ್ಕೂ ಕೂಡ ತಟ್ಟಿದೆ. ಮತದಾನ ಬಹಿಷ್ಕಾರ ಮಾಡಿದ್ದಾರೆ ಸವಣೂರಿನ ಮಂದಿ. ದಂಡಿನಪೇಟೆ ಹಾಗೂ ಸವಣೂರಿನ ಜನ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. 400 ಕುಟುಂಬಗಳು ಮತದಾನವನ್ನು ಬಹಿಷ್ಕಾರ ಮಾಡಿವೆ. ಹಕ್ಕುಪತ್ರವನ್ನು ಕೊಡಿ ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ದಂಡಿನಪೇಟೆ ಪ್ರದೇಶ ವಕ್ಫ್ಗೆ ಸೇರಿದೆ ಅಂತ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಅದಕ್ಕೆ ಈಗ ಜನ ಕಿಡಿಕಿಡಿಯಾಗಿದ್ದಾರೆ. ಸುಮಾರು 70 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸರ್ವೆ ನಂಬರ್ 28/1 4 ಎಕರೆ 28 ಗುಂಟೆ ಅದನ್ನ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ ಅಂತ ಜನ ಆಕ್ರೋಶಿತರಾಗಿದ್ದಾರೆ. ಸಾಕಷ್ಟು ಬಾರಿ ಮನವಿ ಸಲ್ಲಿಕೆ ಮಾಡಿದ್ರು ಕೂಡ ನಮ್ಮ ಹೆಸರಿಗೆ ಇದು ಆಸ್ತಿ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಅಂತ ಮಹಿಳೆಯರು ಪುರುಷರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸವಣೂರು ಹಾಗೂ ದಂಡಿನಪೇಟೆಯ 400 ಕುಟುಂಬಗಳು ಮತದಾನವನ್ನೇ ಬಹಿಷ್ಕಾರ ಮಾಡಿದ್ದಾರೆ. ಹೇಗೆ ವಕ್ಫ್ ಭೂತ ಉಪಸಮರಕ್ಕೂ ಕೂಡ ತಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ಕಳೆದ 70 ವರ್ಷದಿಂದ ಅಂದ್ರೆ ಸುಮಾರು 2 ತಲೆಮಾರಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಗೆ ಹಕ್ಕುಪತ್ರಗಳನ್ನ ಕೊಡಲಾಗ್ತಾ ಇಲ್ಲ. ಬದಲಾಗಿ ನಮ್ಮ ಭೂಮಿಯನ್ನ ವಕ್ಫ್ ಭೂಮಿ ಅಂತ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಧರ್ಮದವರು ಇದ್ದಾರೆ ಅಲ್ಲಿ. ಆ ಊರಿನ ಜನ ನಾವು ಹಾಗಾಗಿ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸವಣೂರಿನ ಜನ ಮತ್ತು ದಂಡಿನಪೇಟೆ ಜನ. ರಾಜ್ಯಾದ್ಯಂತ ಹೇಗೆ ಈ ವಕ್ಫ್ ವಿಚಾರಕ್ಕೆ ಜನ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ, ಸಾಕಷ್ಟು ಅವಾಂತರಗಳು ನಡೆದಿವೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇದೀಗ ಬೈ ಎಲೆಕ್ಷನ್ಗೂ ಕೂಡ ವಕ್ಫ್ ಅವಾಂತರದ ಬಿಸಿ ತಟ್ಟುತ್ತಾ ಇದೆ. ಜನ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಸುಮಾರು 400 ಕುಟುಂಬಗಳು ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಬಿಜಾಪುರದಲ್ಲಿ ವಕ್ಫ್ ರೈತರಿಗೆ ನೋಟಿಸ್ ಕೊಟ್ಟಿದ್ರಿಂದ ಆರಂಭ ಆಗಿರುವಂತಹ ಪ್ರಕರಣ, ಅನೇಕ ಆಸ್ತಿಗಳನ್ನ ತನ್ನದು ಅಂತ ವಕ್ಫ್ ಮಂಡಳಿ ಕ್ಲೈಮ್ ಮಾಡಿದ್ರಿಂದ ಶುರುವಾಗಿರುವಂಥದ್ದು. ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಂಥದ್ದೇ ಆರೋಪ ಕೇಳಿ ಬರ್ತಾ ಇದೆ. ಹಲವು ಜಮೀನುಗಳನ್ನ ವಕ್ಫ್ ತನ್ನದು ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಜನಗಳಿಗೆ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು, ಜಮೀನಿನ ದಾಖಲೆಗಳಲ್ಲಿ ವಕ್ಫ್ ಅನ್ನೋ ಅಂತ ಮ್ಯೂಟೇಷನ್, ರೆಕಾರ್ಡ್ ಮ್ಯೂಟೇಷನ್ ಮಾಡಿರುವಂಥದ್ದೆಲ್ಲವೂ ಕೂಡ ಕಂಡು ಬಂದಿದೆ. ದಾಖಲೆಗಳನ್ನೇ ವಕ್ಫ್ ಅಂತ ಬದಲಾಯಿಸಲಾಗಿದೆ. ಈಗ ಸವಣೂರಿನ ಜನ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಅವರ ಭೂಮಿಯ ದಾಖಲೆಗಳಲ್ಲಿ ಕೂಡ ವಕ್ಫ್ ಬೋರ್ಡ್ ಅನ್ನೋ ಹೆಸರಿರ್ತಕ್ಕಂಥದ್ದು. ಈ ಹಿಂದೆ ಹಲವು ಬಾರಿ ಅವರು ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡಿದ್ರು ಕೂಡ ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಡಲಾಗ್ತಾ ಇಲ್ಲ. ಕಳೆದ 70 ವರ್ಷ ಸುಮಾರು ಅವರ ತಂದೆ ತಾಯಿ ಕಾಲದಿಂದನೂ ಕೂಡ ಅಲ್ಲೇ ವಾಸ ಮಾಡ್ತಾ ಬಂದಿದ್ದಂಥದ್ದು. ವಕ್ಫ್ ಭೂತದ ಬಿಸಿ ಉಪಸಮರಕ್ಕೂ ಕೂಡ ತಟ್ಟಿದೆ. ಮತದಾನ ಬಹಿಷ್ಕಾರ ಮಾಡಿದ್ದಾರೆ ಸವಣೂರಿನ ಮಂದಿ. ದಂಡಿನಪೇಟೆ ಹಾಗೂ ಸವಣೂರಿನ ಜನ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. 400 ಕುಟುಂಬಗಳು ಮತದಾನವನ್ನು ಬಹಿಷ್ಕಾರ ಮಾಡಿವೆ. ಹಕ್ಕುಪತ್ರವನ್ನು ಕೊಡಿ ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ದಂಡಿನಪೇಟೆ ಪ್ರದೇಶ ವಕ್ಫ್ಗೆ ಸೇರಿದೆ ಅಂತ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಅದಕ್ಕೆ ಈಗ ಜನ ಕಿಡಿಕಿಡಿಯಾಗಿದ್ದಾರೆ. ಸುಮಾರು 70 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸರ್ವೆ ನಂಬರ್ 28/1 4 ಎಕರೆ 28 ಗುಂಟೆ ಅದನ್ನ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ ಅಂತ ಜನ ಆಕ್ರೋಶಿತರಾಗಿದ್ದಾರೆ. ಸಾಕಷ್ಟು ಬಾರಿ ಮನವಿ ಸಲ್ಲಿಕೆ ಮಾಡಿದ್ರು ಕೂಡ ನಮ್ಮ ಹೆಸರಿಗೆ ಇದು ಆಸ್ತಿ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಅಂತ ಮಹಿಳೆಯರು ಪುರುಷರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸವಣೂರು ಹಾಗೂ ದಂಡಿನಪೇಟೆಯ 400 ಕುಟುಂಬಗಳು ಮತದಾನವನ್ನೇ ಬಹಿಷ್ಕಾರ ಮಾಡಿದ್ದಾರೆ. ಹೇಗೆ ವಕ್ಫ್ ಭೂತ ಉಪಸಮರಕ್ಕೂ ಕೂಡ ತಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ಕಳೆದ 70 ವರ್ಷದಿಂದ ಅಂದ್ರೆ ಸುಮಾರು 2 ತಲೆಮಾರಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಗೆ ಹಕ್ಕುಪತ್ರಗಳನ್ನ ಕೊಡಲಾಗ್ತಾ ಇಲ್ಲ. ಬದಲಾಗಿ ನಮ್ಮ ಭೂಮಿಯನ್ನ ವಕ್ಫ್ ಭೂಮಿ ಅಂತ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಧರ್ಮದವರು ಇದ್ದಾರೆ ಅಲ್ಲಿ. ಆ ಊರಿನ ಜನ ನಾವು ಹಾಗಾಗಿ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸವಣೂರಿನ ಜನ ಮತ್ತು ದಂಡಿನಪೇಟೆ ಜನ. ರಾಜ್ಯಾದ್ಯಂತ ಹೇಗೆ ಈ ವಕ್ಫ್ ವಿಚಾರಕ್ಕೆ ಜನ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ, ಸಾಕಷ್ಟು ಅವಾಂತರಗಳು ನಡೆದಿವೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇದೀಗ ಬೈ ಎಲೆಕ್ಷನ್ಗೂ ಕೂಡ ವಕ್ಫ್ ಅವಾಂತರದ ಬಿಸಿ ತಟ್ಟುತ್ತಾ ಇದೆ. ಜನ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಸುಮಾರು 400 ಕುಟುಂಬಗಳು ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಬಿಜಾಪುರದಲ್ಲಿ ವಕ್ಫ್ ರೈತರಿಗೆ ನೋಟಿಸ್ ಕೊಟ್ಟಿದ್ರಿಂದ ಆರಂಭ ಆಗಿರುವಂತಹ ಪ್ರಕರಣ, ಅನೇಕ ಆಸ್ತಿಗಳನ್ನ ತನ್ನದು ಅಂತ ವಕ್ಫ್ ಮಂಡಳಿ ಕ್ಲೈಮ್ ಮಾಡಿದ್ರಿಂದ ಶುರುವಾಗಿರುವಂಥದ್ದು. ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಂಥದ್ದೇ ಆರೋಪ ಕೇಳಿ ಬರ್ತಾ ಇದೆ.
ಹಲವು ಜಮೀನುಗಳನ್ನ ವಕ್ಫ್ ತನ್ನದು ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಜನಗಳಿಗೆ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು, ಜಮೀನಿನ ದಾಖಲೆಗಳಲ್ಲಿ ವಕ್ಫ್ ಅನ್ನೋ ಅಂತ ಮ್ಯೂಟೇಷನ್, ರೆಕಾರ್ಡ್ ಮ್ಯೂಟೇಷನ್ ಮಾಡಿರುವಂಥದ್ದೆಲ್ಲವೂ ಕೂಡ ಕಂಡು ಬಂದಿದೆ. ದಾಖಲೆಗಳನ್ನೇ ವಕ್ಫ್ ಅಂತ ಬದಲಾಯಿಸಲಾಗಿದೆ. ಈಗ ಸವಣೂರಿನ ಜನ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅವರ ಭೂಮಿಯ ದಾಖಲೆಗಳಲ್ಲಿ ಕೂಡ ವಕ್ಫ್ ಬೋರ್ಡ್ ಅನ್ನೋ ಹೆಸರಿರ್ತಕ್ಕಂಥದ್ದು. ಈ ಹಿಂದೆ ಹಲವು ಬಾರಿ ಅವರು ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡಿದ್ರು ಕೂಡ ಅವ್ರಿಗೆ ಹಕ್ಕುಪತ್ರಗಳನ್ನು ಕೊಡಲಾಗ್ತಾ ಇಲ್ಲ. ಕಳೆದ 70 ವರ್ಷ ಸುಮಾರು ಅವರ ತಂದೆ ತಾಯಿ ಕಾಲದಿಂದನೂ ಕೂಡ ಅಲ್ಲೇ ವಾಸ ಮಾಡ್ತಾ ಬಂದಿದ್ದಂಥದ್ದು. ವಕ್ಫ್ ಭೂತದ ಬಿಸಿ ಉಪಸಮರಕ್ಕೂ ಕೂಡ ತಟ್ಟಿದೆ. ಮತದಾನ ಬಹಿಷ್ಕಾರ ಮಾಡಿದ್ದಾರೆ ಸವಣೂರಿನ ಮಂದಿ. ದಂಡಿನಪೇಟೆ ಹಾಗೂ ಸವಣೂರಿನ ಜನ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. 400 ಕುಟುಂಬಗಳು ಮತದಾನವನ್ನು ಬಹಿಷ್ಕಾರ ಮಾಡಿವೆ. ಹಕ್ಕುಪತ್ರವನ್ನು ಕೊಡಿ ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ದಂಡಿನಪೇಟೆ ಪ್ರದೇಶ ವಕ್ಫ್ಗೆ ಸೇರಿದೆ ಅಂತ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಅದಕ್ಕೆ ಈಗ ಜನ ಕಿಡಿಕಿಡಿಯಾಗಿದ್ದಾರೆ. ಸುಮಾರು 70 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸರ್ವೆ ನಂಬರ್ 28/1 4 ಎಕರೆ 28 ಗುಂಟೆ ಅದನ್ನ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ ಅಂತ ಜನ ಆಕ್ರೋಶಿತರಾಗಿದ್ದಾರೆ. ಸಾಕಷ್ಟು ಬಾರಿ ಮನವಿ ಸಲ್ಲಿಕೆ ಮಾಡಿದ್ರು ಕೂಡ ನಮ್ಮ ಹೆಸರಿಗೆ ಇದು ಆಸ್ತಿ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಅಂತ ಮಹಿಳೆಯರು, ಪುರುಷರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸವಣೂರು ಹಾಗೂ ದಂಡಿನಪೇಟೆಯ 400 ಕುಟುಂಬಗಳು ಮತದಾನವನ್ನೇ ಬಹಿಷ್ಕಾರ ಮಾಡಿದ್ದಾರೆ. ಹೇಗೆ ವಕ್ಫ್ ಭೂತ ಉಪಸಮರಕ್ಕೂ ಕೂಡ ತಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ಕಳೆದ 70 ವರ್ಷದಿಂದ ಅಂದ್ರೆ ಸುಮಾರು 2 ತಲೆಮಾರಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಹಕ್ಕುಪತ್ರಗಳನ್ನು ಕೊಡಲಾಗ್ತಾ ಇಲ್ಲ. ಬದಲಾಗಿ ನಮ್ಮ ಭೂಮಿಯನ್ನ ವಕ್ಫ್ ಭೂಮಿ ಅಂತ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಧರ್ಮದವರು ಇದ್ದಾರೆ ಅಲ್ಲಿ. ಆ ಊರಿನ ಜನ ನಾವು ಹಾಗಾಗಿ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸವಣೂರಿನ ಜನ ಮತ್ತು ದಂಡಿನಪೇಟೆ ಜನ. ರಾಜ್ಯಾದ್ಯಂತ ಹೇಗೆ ಈ ವಕ್ಫ್ ವಿಚಾರಕ್ಕೆ ಜನ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ, ಸಾಕಷ್ಟು ಅವಾಂತರಗಳು ನಡೆದಿವೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇದೀಗ ಬೈ ಎಲೆಕ್ಷನ್ಗೂ ಕೂಡ ವಕ್ಫ್ ಅವಾಂತರದ ಬಿಸಿ ತಟ್ಟುತ್ತಾ ಇದೆ. ಜನ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಸುಮಾರು 400 ಕುಟುಂಬಗಳು ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಬಿಜಾಪುರದಲ್ಲಿ ವಕ್ಫ್ ರೈತರಿಗೆ ನೋಟಿಸ್ ಕೊಟ್ಟಿದ್ರಿಂದ ಆರಂಭ ಆಗಿರುವಂತಹ ಪ್ರಕರಣ, ಅನೇಕ ಆಸ್ತಿಗಳನ್ನು ತನ್ನದು ಅಂತ ವಕ್ಫ್ ಮಂಡಳಿ ಕ್ಲೈಮ್ ಮಾಡಿದ್ರಿಂದ ಶುರುವಾಗಿರುವಂಥದ್ದು. ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಂಥದ್ದೇ ಆರೋಪ ಕೇಳಿ ಬರ್ತಾ ಇದೆ. ಹಲವು ಜಮೀನುಗಳನ್ನು ವಕ್ಫ್ ತನ್ನದು ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಜನಗಳಿಗೆ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು, ಜಮೀನಿನ ದಾಖಲೆಗಳಲ್ಲಿ ವಕ್ಫ್ ಅನ್ನೋ ಅಂತ ಮ್ಯೂಟೇಷನ್, ರೆಕಾರ್ಡ್ ಮ್ಯೂಟೇಷನ್ ಮಾಡಿರುವಂಥದ್ದೆಲ್ಲವೂ ಕೂಡ ಕಂಡು ಬಂದಿದೆ. ದಾಖಲೆಗಳನ್ನೇ ವಕ್ಫ್ ಅಂತ ಬದಲಾಯಿಸಲಾಗಿದೆ. ಈಗ ಸವಣೂರಿನ ಜನ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅವರ ಭೂಮಿಯ ದಾಖಲೆಗಳಲ್ಲಿ ಕೂಡ ವಕ್ಫ್ ಬೋರ್ಡ್ ಅನ್ನೋ ಹೆಸರಿರ್ತಕ್ಕಂಥದ್ದು. ಈ ಹಿಂದೆ ಹಲವು ಬಾರಿ ಅವರು ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡಿದ್ರು ಕೂಡ ಅವ್ರಿಗೆ ಹಕ್ಕುಪತ್ರಗಳನ್ನು ಕೊಡಲಾಗ್ತಾ ಇಲ್ಲ. ಕಳೆದ 70 ವರ್ಷ ಸುಮಾರು ಅವರ ತಂದೆ ತಾಯಿ ಕಾಲದಿಂದನೂ ಕೂಡ ಅಲ್ಲೇ ವಾಸ ಮಾಡ್ತಾ ಬಂದಿದ್ದಂಥದ್ದು.